ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ದಿವ್ಯ ಚರಿತಾಮೃತದ ಗಂಗೆಯನ್ನು ಹರಿಸಿ ನಮಗೆಲ್ಲ ಪಾವನರನ್ನಾಗಿ ಮಾಡಿದ್ದಾರೆ. ಅವರ ಭಾಗವತಾದಿ ಉಪನ್ಯಾಸವನ್ನು ಕೇಳಲಿಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅವರ ಒಂದು ಮಾತನ್ನು ನಡೆಸುವುದಕ್ಕೆ ಸಾವಿರಾರು ಜನ ಶಿಷ್ಯರು ಇವತ್ತು ಪರಮಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿಗಳಲ್ಲಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದಂತಹ ಸಾವಿರಾರು ಶಿಷ್ಯ ವೃಂದವನ್ನು ಪಡೆದಂತಹ ಯತಿವರೇಣ್ಯರು ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂಥ ಒಬ್ಬ ಯತಿಗಳು ಇನ್ನೊಬ್ಬ ಯತಿಗಳ ಬಗ್ಗೆ ಇಷ್ಟು ವಿಶಾಲ ಹೃದಯದಿಂದ ವರ್ಣನೆ ಮಾಡಬೇಕು ಅಂತಂದರೆ ಅದು ಹೃದಯ ಸಂಪನ್ನರಾದವರಿಗೆ ಮಾತ್ರ ಬರುವಂತಹ ಮಾತು. ವಿದ್ಯೆ ಇದ್ದಲ್ಲಿ ವಿನಯ ಇರತ್ತೆ ಅಂತ ಕೇಳಿದ್ವಿ. ಇವರು ಸುವಿದ್ಯ ಅಷ್ಟೇ ಅಲ್ಲ, ಸುವಿದ್ಯೇಂದ್ರರು ಅಂದ ಮೇಲೆ ಅವರಲ್ಲಿ ವಿನಯ ಮನೆ ಮಾಡದೆ ಇನ್ನೆಲ್ಲಿ ವಿನಯ ಮನೆ ಮಾಡಿರಬೇಕು. ಇಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದು ಇಷ್ಟು ತುಂಬು ಹೃದಯದಿಂದ ಮುಕ್ತ ಹೃದಯದಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಮಾಡುವ ಕಾರ್ಯವನ್ನು ಶ್ಲಾಘಿಸಿ ಅವರ ಉಪಾಸನೆ ಮಾಡುವಂತಹ ಭಗವಂತನಲ್ಲಿ ಅವರಿಗಾಗಿ ಶ್ರೇಯ ಪ್ರಾರ್ಥನೆಯನ್ನು ಮಾಡಿದಂತಹ ಆ ಪರಮಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀಪಾದಂಗಳವರು ಪ್ರೀತಿಯ ನುಡಿಗಳನ್ನಾಡಿ ಅವರನ್ನು ಅಭಿನಂದಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಸುವಿದ್ಯೇಂದ್ರರ ಅಭಿಮಾನ, ಅವರ ಹೃದಯ ವೈಶಾಲ್ಯ, ಇದರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಶಬ್ದಗಳಿಲ್ಲ. ಅಷ್ಟು ನಿರ್ಮಲವಾದ ಮನಸ್ಸು. ನಮ್ಮ ಗುರುಗಳಿಗೆ ಇವರ ಮೇಲೆ ಬಹಳ ಅಭಿಮಾನ, ಪ್ರೀತಿ, ವಿಶ್ವಾಸಗಳು. ಪೂರ್ವಾಶ್ರಮದಲ್ಲಿ ನಮ್ಮ ಗುರುಗಳಿರುವ ಪ್ರಸಂಗದಲ್ಲಿ ಮೇಲಿಂದ ಮೇಲೆ ಮಠಕ್ಕೆ ಬಂದಾಗ ಅಷ್ಟು ಅಭಿಮಾನದಿಂದ ಇವರ ಜೊತೆಗೆ ಮಾತನಾಡಿಸುವುದು, ಶಾಸ್ತ್ರಾರ್ಥ ವಿಚಾರಗಳನ್ನು ಕೇಳುವುದು, ವಿಶೇಷವಾಗಿ ಇವರನ್ನು ಪ್ರೀತಿಯಿಂದ ಕಾಣ್ತಾ ಇದ್ದರು. ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ಪೂರ್ವಾಶ್ರಮದಲ್ಲಿ ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಇವರು ನಡೆದುಕೊಂಡದ್ದುಂಟು. ಉತ್ತಮವಾದ ಶಾಸ್ತ್ರಗಳ ಪಾಂಡಿತ್ಯ, ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಿರಂತರ ಪಾಠ ಪ್ರವಚನಗಳಿಂದ ಅನೇಕ ವಿದ್ವಾಂಸರನ್ನು ಸಿದ್ಧಪಡಿಸಿದವರು. ಆಶ್ರಮದ ನಂತರವಂತೂ ಸೀಮಿತವಾದ ಪರಿಧಿ ಇಲ್ಲದೆ ಇಡೀ ದೇಶದ ಉದ್ದಗಲಕ್ಕೆ ಮಧ್ವ ಸಿದ್ಧಾಂತದ ಪ್ರಸಾರದ ಕಾರ್ಯವನ್ನು ಕೈಗೆತ್ತಿಕೊಂಡು ನಿರಂತರವಾಗಿ ಪಾಠ ಪ್ರವಚನಗಳಿಂದ ಸಹಸ್ರಾರು ಜನರ ಮನಸ್ಸನ್ನು ಗೆದ್ದವರು. ಆ ತರಹದ ಒಂದು ವಿಶೇಷ ಸಾಧನೆಯನ್ನು ಮಾಡಿ ಪಾಠ ಪ್ರವಚನಗಳಿಂದ ಸಿದ್ಧಾಂತದ ಸೇವೆಯನ್ನು ಮಾಡ್ತಾ ರಾಘವೇಂದ್ರ ಸ್ವಾಮಿಗಳವರ ಪರಿಪೂರ್ಣ ಅನುಗ್ರಹದಿಂದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ತಮ್ಮ ಉಪನ್ಯಾಸಗಳು ಹಾಗೂ ಪಾಠಗಳ ಮೂಲಕ ಜಗತ್ತಿನಲ್ಲಿ ನಮ್ಮ ಮಾಧ್ವ ಸಮಾಜದಲ್ಲಿ ಮಾಡುತ್ತಾ ಇರುವ ಆ ಯತಿಗಳಿಗೆ ವಿಶೇಷವಾಗಿ ದೇವರು ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಇದೇ ತರಹ ಪಾಠ ಪ್ರವಚನಗಳನ್ನು ನಿರಂತರವಾಗಿ ಅವರಿಂದ ಮಾಡಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ತಿರುಪತಿಯಲ್ಲಿ ಹಾಗೂ ಇನ್ನನೇಕ ವೈಖಾನಸ ಆಗಮದ ಪದ್ಧತಿಯಲ್ಲಿ ಪೂಜೆ ಮಾಡುವಂತಹ ದೇವಸ್ಥಾನಗಳಲ್ಲಿ ಅಲ್ಲಿ ಮೂಲ ವಿರಾಟ್ ಅಂತ ಬೇರೆ ಇರ್ತದೆ, ಉತ್ಸವ ಬೇರ, ಹೀಗೆಲ್ಲ ಬೇರೆ ಬೇರೆ ಪ್ರತಿಮೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ.
ನಿಮಗೆಲ್ಲ ಗೊತ್ತು, ಭೋಗ ಶ್ರೀನಿವಾಸ ಅಂತ ಇರುತ್ತದೆ. ಅದಕ್ಕೆ ಅಭಿಷೇಕ ಮಾಡೋದು ಎಲ್ಲ ಮಾಡೋದು. ಮಾಡಬೇಕಾದದ್ದು ಮೂಲ ವಿಗ್ರಹಕ್ಕೇನೆ. ಆ ಎತ್ತರಕ್ಕೆ ಕೈ ಚಾಚಿ ನಿತ್ಯ ಅಭಿಷೇಕ ಸಾಧ್ಯ ಇಲ್ಲ ಅಂತ ಶುಕ್ರವಾರದಲ್ಲಿ ಮಾತ್ರ ಮಾಡಿ ಇನ್ನುಳಿದ ದಿವಸ ಭೋಗ ಶ್ರೀನಿವಾಸನಿಗೆ ಮಾಡೋದು ಅಂತ. ಹಾಗೆ ಎತ್ತರದ ಶ್ರೀನಿವಾಸನಿಗೆ ಕೈ ಚಾಚಿ ಅಭಿಷೇಕ ಮಾಡುವುದು ಸಾಧ್ಯವಿಲ್ಲ ಅನ್ನುವಂತೆ ಬಹಳ ಎತ್ತರಕ್ಕೆ ಹೋದ ನಮ್ಮ ಗುರುಗಳ ಬಗ್ಗೆ ಪೂರ್ಣವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಪರವಾಗಿ ಉತ್ಸವ ವಿಗ್ರಹದಂತೆ ಎದುರಿಗೆ ಕುಳಿತ ನಮ್ಮ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದಾರಷ್ಟೇ ಹೊರತು ಅದು ಯಾವುದೂ ನಮಗೆ ಸಂಬಂಧಪಟ್ಟದ್ದಲ್ಲ. ಅದು ಕೇವಲ ಗುರುಗಳ ಅನುಗ್ರಹದಿಂದ ಬಂದದ್ದು. ಒಂದೇ ಸಮಯ ಬಹಳ ಆದದ್ದರಿಂದ ಗುರುಗಳ ಸ್ಮರಣೆಯನ್ನು ಮಾತ್ರ ಮಾಡಿ ಏನು ಜ್ಞಾನವಾಗಲಿ, ಭಕ್ತಿ, ವೈರಾಗ್ಯ, ಔದಾರ್ಯ ಯಾವ ಸದ್ಗುಣಗಳು ನಮ್ಮಲ್ಲಿ ಇದ್ದದ್ದಲ್ಲ. ಅದು ಕೇವಲ ಗುರುಗಳ ಅನುಗ್ರಹದ ಶಕ್ತಿ ಒಂದೇ ನಮ್ಮಲ್ಲಿ ಇದ್ದದ್ದು. ಅದೇ 2 ಅಕ್ಷರ ಪಾಠ ಹೇಳಿದರೆ, ಪ್ರವಚನ ಮಾಡಿದರೆ, ಇನ್ನೇನಾದರೂ ಸತ್ಕಾರ್ಯಗಳು ನಡೆದಿದ್ದರೆ ಅದು ಗುರುಗಳ ಅನುಗ್ರಹದ ಬಲದಿಂದ. ನ ಭಕ್ತಿ ನ ವಿದ್ಯಾ ನ ವೈರಾಗ್ಯ ಭಾಗ್ಯಂ ನ ಚೌದಾರ್ಯ ವಾಗ್ಮಿತ್ವ ಪೂರ್ವ ವಿಭೂತಿ ಪರಂ ಸತ್ಪ್ರಮೋದಾರ್ಯ ಕಾರುಣ್ಯಧಾರಾಭಿಷಿಕ್ತ ವಯಂ ಮಾನ್ಯತಾ ಭಾಜನಾನಿ. ಕೇವಲ ಗುರುಗಳ ಅನುಗ್ರಹದಿಂದ ಈ ಅಭಿಮಾನದ 2 ಮಾತುಗಳನ್ನು ಆಡಿದ್ದಾರೆ. ಅದೆಲ್ಲವೂ ಗುರುಗಳಿಗೆ ಸೇರೋದು. ಅವರು ಮಾಡುವಂತಹ ಅನುಗ್ರಹ ದೊಡ್ಡದು. ನಿರಂತರವಾಗಿ 50 ವರ್ಷಗಳವರೆಗೆ ವೇದಾಂತ ಸಾಮ್ರಾಜ್ಯವನ್ನು ಆಳಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಕರತಲಾಮಲಕ ಮಾಡಿಕೊಂಡು ವ್ಯಾಸರಾಜ ಶ್ರೀಪಾದಂಗಳವರು ಹೇಳಿದರು, ಸುವಿದ್ಯೇಂದ್ರ ತೀರ್ಥರು ಅದನ್ನು ನಿಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಗ್ರಂಥಗಳ ಉಪಸ್ಥಿತಿ ನಮ್ಮ ಗುರುಗಳಿಗೆ ಹೇಗಿತ್ತು ಅಂತ. ಅಷ್ಟು ಆ ಗ್ರಂಥಗಳನ್ನು ನಿರಂತರವಾಗಿ ತಮ್ಮ ಹೃದಯದಲ್ಲಿಯೇ ಚಿಂತನೆ ಮಾಡುತ್ತಾ ನೂರಾರು ವಿದ್ವಾಂಸರನ್ನು ಸಿದ್ಧಪಡಿಸಿ ಗ್ರಂಥಗಳ ನಿರ್ಮಾಣವನ್ನು ಮಾಡಿ ಆ ದೊಡ್ಡದಾದಂತಹ ವಾಂಗ್ಮಯ ತಪಸ್ಸು, ಭಗವಂತನ ಕೈಂಕರ್ಯದ ತಪಸ್ಸು, ಲಕ್ಷ ಲಕ್ಷ ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ವಿಷ್ಣು ಭಕ್ತಿಯನ್ನು ಹುಟ್ಟಿಸಿ ಆ ಸತ್ಸಿದ್ಧಾಂತದ ಸೇವೆಯನ್ನು, ಪ್ರಸಾರವನ್ನು ಅವರು ಮಾಡಿದ್ದು. ಇದೀಗ ಸುವಿದ್ಯೇಂದ್ರರು ಹೇಳಿದರು, ಹಳ್ಳಿಗಳಿಗೆ ಹೋಗಿ ಗುರುಗಳು ಧರ್ಮ ಪ್ರಸಾರವನ್ನು ಮಾಡ್ತಾ ಇದ್ದರು ಅಂತ. ನಾವು ಕೇಳಿದ್ದುಂಟು, ಕೆಲವು ಹಳ್ಳಿಗಳಿಗೆ ವಾಹನಗಳು ಹೋಗುವುದಕ್ಕೆ ಸಾಧ್ಯ ಇರಲಿಲ್ಲ. ನಡೆದು ಹೋದರೆ ಮನುಷ್ಯರು ಹೋಗಬಹುದು. ಪದಾರ್ಥಗಳು, ಶ್ರೀಮಠದ ದೊಡ್ಡ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗೋದು ಅಸಾಧ್ಯ. ಕತ್ತೆಗಳು ಮಾತ್ರ ಹೋಗಬಹುದು ಆ ಊರಿಗೆ. ಗುಡ್ಡ ಏರಿ ಇಳಿಯಬೇಕು. ಕತ್ತೆಗಳ ಮೇಲೆ ಸಾಮಾನುಗಳನ್ನೆಲ್ಲ ಹಾಕಿಸಿ, ಮಡಿಯ ಸಾಮಾನುಗಳನ್ನು, ದೇವರ ಪೆಟ್ಟಿಗೆಗಳನ್ನು ಮಾತ್ರ ಸ್ವತಃ ಸ್ವಾಮಿಗಳು ಹಾಗೂ ಶಿಷ್ಯರು ಹೊತ್ತು ಅಲ್ಲಿ ಹೋದದ್ದುಂಟು. ಉದ್ದೇಶ ಒಂದೇ, ಅಲ್ಲಿರುವ ಕುಟುಂಬಗಳು ನಮ್ಮ ವೈಷ್ಣವ ಧರ್ಮದಿಂದ ದೂರ ಆಗಬಾರದು. ನಮಗೆ ಕಷ್ಟ ಆದರೂ ಅಡ್ಡಿ ಇಲ್ಲ, ಅಲ್ಲಿ ಹೋಗಿ ಧರ್ಮದ ಪ್ರಚಾರವನ್ನು ಮಾಡಬೇಕು ಅನ್ನುವ ಆ ದೀಕ್ಷೆ ಈ ರೀತಿ ಮನೆಗಳಲ್ಲಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ದೀಕ್ಷೆಯನ್ನು ಬಿತ್ತಿದ ಒಂದು ದೊಡ್ಡ ಕೀರ್ತಿ ನಮ್ಮ ಗುರುಗಳದು. ಅವರು ಮಾಡಿದಂತಹ ಆ ಮಹಾತಪಸ್ಸು, ಆ ದೊಡ್ಡ ಅನುಗ್ರಹದ ಬಲದಿಂದ 1-2 ಸತ್ಕಾರ್ಯಗಳನ್ನು ಮಾಡುವ ಯೋಗ್ಯತೆ ನಮಗೆ ಬಂದಿದೆ. ಅಂತಹ ಮಹಾನುಭಾವರಲ್ಲಿ ಅವರಾಡಿದ ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಈ ಆಮಂತ್ರಣಕ್ಕೆ ಅತ್ಯಂತ ಅಭಿಮಾನದಿಂದ ಬಹುದೂರದಿಂದ ಕಷ್ಟಪಟ್ಟು ಬಂದಿದ್ದಾರೆ. ಅಷ್ಟೇ ದೂರ ಹೋಗಬೇಕು. ಅಂತಹ ಸುವಿದ್ಯೇಂದ್ರರಿಗೆ ಅಭಿನಂದನೆಗಳನ್ನು ತಿಳಿಸ್ತಾರೆ. ಪರಮ ಪೂಜ್ಯರಾದ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮಠದ ವತಿಯಿಂದ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಇದೇ ರೀತಿಯಾಗಿ ಶ್ರೀಮಠದ ವತಿಯಿಂದ ನಡೆಯುವ, ಶ್ರೀಪಾದಂಗಳವರು ನಡೆಸುವ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ
ಇದೇ ಅಭಿಮಾನ ಪ್ರೀತಿಗಳಿಂದ ಪರಮ ಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ನಮ್ಮ ಮಾಧ್ವ ಸಮಾಜದ ಸುಖವನ್ನು ಇಮ್ಮಡಿಗೊಳಿಸಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ.